ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ಮೇಡಮ್ ಮತ್ತೆ ಶುರುವಾಗಿದೆ. ಆ್ಯಂಡ್ ಇದ್ರ ಜೊತೆಗೆ ಧ್ರುವಂತ್ ಕೂಡ ಆ್ಯಡ್ ಆಗಿದ್ದಾರೆ. ಆ್ಯಂಡ್ ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಶುರುವಾಗುತ್ತೆ ಅನ್ನೋದು ಮಾತ್ರ ಸತ್ಯ. ಯಾಕಂದರೆ ಶುರುವಾಗೋಕ್ಕೆ ಸ್ವಲ್ಪ ತುಂಬ ಟೈಮ್ ತೊಗೊಳುತ್ತೆ. ಒಂದು ಸಲ ಶುರುವಾದಮೇಲೆ ಅದು ಹೋಗೋಂಥ ರೀತಿಗಳೇ ಬೇರೆ ಅಂತಲೇ ಹೇಳ್ಬೋದು. ಅದು ಇವಾಗ ಬಿಗ್ ಬಾಸ್ ಮೇಲೆ ಆಗ್ತಾ ಇದೆ. ಆ್ಯಂಡ್ ಇದು ಎಲ್ಲದಕ್ಕೂ ಕೂಡ ಕಾರಣ ನಮ್ಮ ಬಿಗ್ ಬಾಸ್ ಅವರ ಕಾನ್ಸೆಪ್ಟ್. ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಆ್ಯಕ್ಚುಲಿ ತುಂಬ ಜನ ಅನ್ಕೋಬೋದು ಬೇರೆ ಸ್ಪರ್ಧಿಗಳು ಡಾಮಿನೇಟ್ ಮಾಡೋಂಥ ರೀತಿಗಳನ್ನ ನೋಡಿ, ಕೆಲವೊಬ್ರು ರಿಯಾಕ್ಟ್ ಮಾಡೋಂಥ ರೀತಿಗಳು ನೋಡಿ ಏನು ಗುರು ಹಿಂಗೆಲ್ಲ ಆಡ್ತಿದ್ದಾರೆ ಅಂತ. ಯಾಕಂದರೆ ಎಲ್ಲರಿಗೂ ಕೂಡ ಕಾಣಿಸೋದೇನಪ್ಪ ಅಂದರೆ ಒಂಟಿ ವರ್ಸಸ್ ಜಂಟಿ ಅಂತ. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಗೇಮ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅರಸರು ವರ್ಸಸ್ ಸೇವಕರು ಅಂತ. ಆ್ಯಂಡ್ ಹಿಂಗಿರಬೇಕಾದ್ರೆ ಅಲ್ಲಿರುವಂಥ ಅರಸರು ಏನಿದ್ದಾರೆ ಅವ್ರುಗಳೆಲ್ಲ ಹೇಗೆ ಥಿಂಕ್ ಮಾಡ್ತಾರೆ ಅಂದರೆ, ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಪವರ್ ಸಿಕ್ಕಿದೆ, ನಾವು ಇದನ್ನು ಯೂಸ್ ಮಾಡ್ಕೋಬೇಕು, ಇದನ್ನು ಯೂಸ್ ಮಾಡಿಕೊಂಡು ನಾವು ಹೈಲೈಟ್ ಆಗಬೇಕು, ಜೊತೆಗೆ ಇಲ್ಲಿರುವಂಥ ಸೇವಕರ ಕೈಲಿ ಕೆಲಸ ಮಾಡಿಸ್ಕೋಬೇಕು. ಅದೇ ತಾನೇ ಇರುವಂಥದ್ದು. ಸೇವಕರು ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ನಾವು ಹೇಳೋದನ್ನು ಕೇಳ್ಕೊಂಡು ಬಿದ್ದಿರಬೇಕು, ಈ ಥರ ಯೋಚನೆ ಮಾಡ್ತಾರೆ. ಅದ್ರ ಜೊತೆಗೆ ಒಂದಿಷ್ಟು ಜನಕ್ಕೆ ಅಂದರೆ ಅರಸರು ಇರುವಂತಂದರೆ ಒಂಟಿಗಳಿಗೆ ಕೆಲವೊಬ್ಬರ ಬಗ್ಗೆ ಒಂದಿಷ್ಟು ನೆಗೆಟಿವ್ ಒಪಿನಿಯನೋ ಅಥವಾ ಅವ್ರು ಮಾಡೋವಂಥದ್ದು ಇಷ್ಟ ಆಗನ್ನು ಕೂಡ ಇರ್ಬೋದು, ಅಥವಾ ನಮ್ಗಿಂತ ಜಾಸ್ತಿ ಅವರ ಹೈಲೈಟಾಗಿ ಕಾಣ್ತಿರ್ಬೋದು ಅಂತ ಒಂದಿಷ್ಟು ಹೊಟ್ಟೆ ಕಿಚ್ಚು ಕೂಡ ಇರ್ಬೋದೇನೋ, ಗೊತ್ತಿಲ್ಲ. ಓಕೆನಾ? ಅಂಥ ವಿಷಯಗಳಿದ್ದಾಗ ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಇದೇ ಪವರ್ ಯೂಸ್ ಮಾಡಿಕೊಂಡು ಡಾಮಿನೇಟ್ ಮಾಡೋಕ್ಕೆ ನೋಡ್ತಾರೆ. ಎಷ್ಟು ದಿನ ತಾನೇ ಸೇವಕರು ವೆಯ್ಟ್ ಮಾಡಿ ಅವ್ರು ಹೇಳ್ದಂಗೆಲ್ಲ ಕೇಳ್ತಾರೆ ಹೇಳಿ? ಒಂದು ದಿನ ನೋಡ್ತಾರೆ, 2 ದಿನ ನೋಡ್ತಾರೆ. ಎಲ್ಲೋ ಒಂದು ಕಡೆ ಅವ್ರು ಅತಿ ಮೀರ್ತಿದ್ದಾರೆ ಅಂತ ಬಂದಾಗ ಯಾಕೆ ನಾವು ಇವ್ರು ಎಗ್ನೆಸ್ಟ್ ಹೋಗಬಾರ್ದು? ಬಿಗ್ ಬಾಸ್ ಅವರು ಹಿಂಗೆ ಇರಬೇಕು ಅಂತ ಏನು ಹೇಳಿದಾರಾ? ಇಲ್ವಲ್ಲ. ನಾವು ಕೂಡ ನಮ್ಮ ಒಪಿನಿಯನ್ ಹೇಳ್ಬೋದಲ್ವಾ? ಯಾಕೆ ಸೇವಕರು ಬರೀ ಸೇವೆನೇ ಮಾಡ್ತಾ ಕೂತ್ಕೋಬೇಕಾ? ದಂಗೆ ಹೇಳ್ಬೋದಲ್ವಾ? ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ಇದು ಕೂಡ ಒಂದು ರೀತಿ ವ್ಯಾಲಿಡ್ ಅಂತ ಕೂಡ ಇರುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ಖಂಡಿತವಾಗ್ಲೂ ಅರಸರು ಏನು ಮಾಡ್ತಿದ್ದಾರೆ ಅಥವಾ ಒಂಟಿಗಳೇನೋ ದಬ್ಬಳಿಕೆ ಮಾಡ್ತಿದ್ದಾರೆ ಅಥವಾ ಅವರು ಒಂದು ಪವರ್ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೋತಾರೆ, ತಪ್ಪು ಅಂತ ಅಲ್ಲ. ಆದರೆ ಹಂಗೆ ಯೂಸ್ ಮಾಡ್ಕೋಬೇಕು ಅಂತ ಏನಿದೆಯಾ? ಇಲ್ಲ. ಅರಸರು ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕೂಡ ಗೆಲ್ಲೋಕೆ ನೋಡ್ಬೋದಲ್ವಾ? ಆ ಕೆಲಸ ಮಾಡ್ತಿದ್ದಾರೆ. ಸೇವಕರನ್ನ ಚೀಪಾಗಿ ನೋಡೋದೇ ಅರಸರ ಕೆಲಸನ? ಇಲ್ವಲ್ಲ. ಸೊ ಇದನ್ನೆಲ್ಲ ಕೂಡ ತುಂಬ ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿರುವಂಥ ಸ್ಪರ್ಧಿಗಳು. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಗೇಮ್ ಆಡ್ತಾರಾ? ಖಂಡಿತವಾಗಿಲ್ಲ. ಯಾಕಂದರೆ ಬಿಗ್ ಬಾಸ್ ಮೇಲೆ ಓಡೋಂಥ ತಲೆಗಳೇ ಬೇರೆ. ಸೊ ಅದಕ್ಕೇ ಎಲ್ಲ ರೀತಿ ಕೂಡ ಯೋಚನೆ ಮಾಡಿ ಮಾತಾಡಬೇಕು ಅಂತ ಅನ್ನುವಂಥದ್ದು. ಆ್ಯಂಡ್ ಇವಾಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಆ್ಯಂಡ್ ಇಲ್ಲಿ ಅಲ್ಲಿರೋದೆಲ್ಲ ಕ್ಲೀನಾಗಿಲ್ಲ. ಬಟ್ ನನ್ನ ಪ್ರಕಾರ ಕ್ಲೀನಾಗಿ ಇಟ್ಕೋತಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅಲ್ಲಿರುವಂಥ ಸೇವಕರು ಯಾವುದೇ ಇದು ಮಾಡ್ದಂತೆ ಆಲ್ಮೋಸ್ಟ್ ಕ್ಲೀನ್ ಮಾಡ್ತಿದ್ದಾರೆ. ಬಟ್ ಇದೇ ವಿಷಯಗಳು ಇಟ್ಕೊಂಡು ಬೇರೆ ರೀತಿ ಮಾತಾಡಿ ಸ್ವಲ್ಪ ದರ್ಪ ತೋರ್ಸೋಕ್ಕೆ ಹೋದರೆ ಅದು ಎಗ್ನೆಸ್ಟ್ ಆಗೇ ಆಗುತ್ತೆ. ಜೊತೆಗೆ ನಿಮ್ಮ ದರ್ಪಗಳನ್ನ ಕೂತ್ಕೊಂಡು ಇಲ್ಲೇ ನೋಡಿ ಮಜಾ ತಗೋತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಆ ಟೋನ್ ಇದೆಯಲ್ಲ ಅದು ಇನ್ನೊಬ್ಬರನ್ನ ಕೂಡ ಟ್ರಿಗರ್ ಮಾಡುತ್ತೆ. ಇಲ್ಲಿ ಅಶ್ವಿನಿ ಮೇಡಮ್ ತಪ್ಪು ಅನ್ನೋಕ್ಕೆ ಹೆಚ್ಚಾಗಿ ಅವ್ರು ಇನ್ನೊಂದು ರೀತಿ ಕೂಡ ಇರ್ಬೋದು. ಇದೇ ರೀತಿ ಇರಲೇಬೇಕು ಅಂತ ಅಂದ್ಕೊಂಡ್ರೆ ಅದು ಅವ್ರ ತಪ್ಪು ಇರ್ಬೋದು ಮೇ ಬಿ. ಓಕೆನಾ? ಅಂದರೆ ಅರಸರಾಗಿದ್ದೀವಿ ಅಂದ್ಬಿಟ್ಟು ಸೇವಕರ ಕೈಲಿ ಹೆಂಗೆಂಗೋ ಮಾತಾಡೋವಂಥದ್ದು, ಅವ್ರ ಕೈಲಿ ಎಲ್ಲನೂ ಮಾತಾಡ್ಸ್ಕೊಳ್ಳೋಂಥದ್ದು, ಹಿಂಗೆ ನೋಡಬೇಕು, ನೀವು ಹಿಂಗೆ ಇರಬೇಕು ಅನ್ನೋದು ಹೇಳೋದಿದೆಯಲ್ಲ. ಸೇವಕರು ಅಂದರೆ ಏನು? ಕೆಲಸ ಮಾಡಿಸ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ನೀವು ಕುಣಿಯೋದಕ್ಕೆಲ್ಲ ಕುಣಿಸ್ಕೊಳ್ತಾ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಆ್ಯಂಡ್ ಅದೇ ರೀತಿ ಒಬ್ಬ ರಾಜ ಇರಬೇಕು ಅಂತಲೂ ಏನಿಲ್ಲ, ಬೇರೆ ರೀತಿ ಕೂಡ ಇರ್ಬೋದು, ಒಳ್ಳೆ ರೀತಿ ಕೂಡ ಇರ್ಬೋದು. ಆದರೆ ಆ ಥರ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮೈಂಡ್ ಸೆಟ್ ಏನಿದೆ ಆ್ಯಂಡ್ ನೀವು ಯಾವ ಥರ ನೋಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಇಲ್ಲ ಆಗ್ತಿರುವಂಥದ್ದು ಅಂತ ಅನಿಸುತ್ತೆ. ಸೇವಕರಿಗೆ ಸೇವಕರು ಬೇಕಾಗಿಲ್ಲ, ಈ ಮಾತು ಕೂಡ ಬರ್ತಾ ಇದೆ. ಆ್ಯಂಡ್ ಧ್ರುವಂತು ಕೂಡ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಮುಂದಿನಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಅವ್ರ ಕಡೆಯಿಂದ ಯಾವ ಥರ ಮೆಚುರಿಟಿಯಿಂದ ಗೇಮ್ ಆಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಶ್ವಿನಿ ಮೇಡಮ್ ಅವ್ರಿಗೆ ಆ್ಯಕ್ಚುಲಿ ಸ್ವಲ್ಪ ನೆಗೆಟಿವ್ ಆಗ್ತಿದೆ. ಅಂದರೆ ಇವಾಗ ನೋಡಿ, ಇವಾಗ ಕೆಲವು ವಿಷಯಗಳು ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೇದು ಮಾಡಿದ್ರು ಕೂಡ ಅದು ಕೆಟ್ಟದೇ ಆಗೇ ತಗೋತಾರೆ ಜನ. ಯಾಕಂದರೆ ಆಲ್ರೆಡಿ ಇವರು ಒಂದಿಷ್ಟು ತಪ್ಪು ಮಾಡೋದ್ರಿಂದ. ಓಕೆನಾ? ಈಗ ಗಿಲ್ಲಿ ನಟದಲ್ಲಿ ಮೊದಲದೆಲ್ಲ ಆಯ್ತಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅಲ್ಲಿ ಅಂದ್ಕೊಂಡು ಅವ್ರು ರಿಯಾಕ್ಟ್ ಮಾಡ್ರು, ಅದು ಜನಕ್ಕೆ ಇಷ್ಟ ಆಗಲಿಲ್ಲ. ಸೊ ಇವಾಗ ಅವ್ರು ನಿಜ ಹೇಳಿದ್ರು ಕೂಡ ಜನಕ್ಕೆ ಇಷ್ಟ ಆಗಲ್ಲ. ಸೊ ಈ ಥರ ಕೂಡ ಆಗ್ಬೋದು. ಆ್ಯಂಡ್ ಇಲ್ಲಿ ಕುಣಿಸ್ಕೊಂಡು ಏನೋ ಅಂದರೆ ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರನ್ನ ನೋಡ್ತಿರ್ಬೇಕಾದ್ರೆ ಅವರೇ ಲೀಡರ್ ಅನ್ನೋ ರೀತಿ ಟ್ರೀಟ್ ಮಾಡ್ತಿದ್ದಾರೆ, ಅವ್ರು ಅನ್ಕೋತಿದ್ದಾರೆ. ಆ್ಯಂಡ್ ಅದನ್ನು ಅಲ್ಲಿರುವಂಥ ಸ್ಪರ್ಧಿಗಳು ಎಷ್ಟೋ ಜನ ನೆನೆ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ, ಅವ್ರಿಗೂ ಕೂಡ ಅಸಮಾಧಾನ ಇದೆ. ಸೊ ಅವರೇನು ಇವ್ರನ್ನ ಹೈಲೈಟ್ ಮಾಡಬೇಕು, ಇವರೇ ಇದು ಅಂತ ನೀವು ಹೇಳೋಕ್ಕೆ ಬಂದಿಲ್ಲ. ಬಟ್ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆ ಇಂಪಾರ್ಟೆನ್ಸ್ನ ತುಂಬ ಒಳ್ಳೆ ರೀತಿ ಕೂಡ ಯೂಸ್ ಮಾಡ್ಕೋಬೋದಾಗಿತ್ತೇನೋ ಅಶ್ವಿನಿ ಮೇಡಮ್ ಅಂತ ಕೂಡ ಅನಿಸುತ್ತೆ ನನಗೆ. ಬಟ್ ಎಲ್ಲ ಒಂದು ಕಡೆ ಅದನ್ನು ಅಧಿಕಾರನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಆ ಹೋಗುವಂಥ ಬರದಲ್ಲಿ ಕೆಲವು ತಪ್ಪು ಕೂಡ ಮಾಡ್ತಾಯಿದ್ದಾರೆ. ಇಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೆ ಏನೋ ಹೇಳೋ ರೀತಿ ಇದೆಯಲ್ಲ, ಅದು ತುಂಬ ಜನಗಳ ಸ್ಪರ್ಧಿಗಳು ಅಂದರೆ ಸೇವಕರು ಏನಿದ್ದಾರೆ ಅವ್ರ ಮನಸ್ಸಲ್ಲಿ ತುಂಬ ಬೇರೆ ರೀತಿಯಾದ ಒಂದು ಫೀಲಿಂಗ್ನ ತರ್ತಾ ಇದೆ ಅಂತ ಅನಿಸುತ್ತೆ. ಬಿಕಾಸ್ ಅವರ ಎಕ್ಸ್ಪ್ರೆಷನ್ ನೋಡಿದ್ರೆ ಸೊ ಆ ಫೀಲ್ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ತುಂಬ ಡಾಮಿನೇಟ್ ಮಾಡ್ತಿದ್ದಾರೆ ನಮ್ಮನ್ನು, ಇವ್ರು ಏನೋ ಬೇರೆ ಥರ ಟ್ರೀಟ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಅಧಿಕಾರ ಯೂಸ್ ಮಾಡಿಕೊಂಡು ನಮ್ಮನ್ನು ಬೇರೆ ಥರ ಅವ್ರಲ್ಲಿರುವಂಥ ಕೋಪನ ತೋರಿಸ್ಕೊಳ್ತಿದ್ದಾರೆ ಅನ್ನೋ ಫೀಲ್ ಆಗ್ತಿದೆ ಅಂತ ಅನಿಸುತ್ತೆ. ಅದು ಆ ಥರ ಅನಿಸ್ತು ಅಂದರೆ ಅವ್ರಿಗೆ ಅದು ಎಗ್ನೆಸ್ಟೇ ಹೋಗುತ್ತೆ. ಆ್ಯಂಡ್ ಇಲ್ಲಿ ಕಣ್ಣಿದೆ ಅಲ್ವಾ, ನನ್ನನ್ನೇ ನೋಡಿ. ಹೆಂಗೆ ಗೊತ್ತಾ, ತುಂಬ ಡಾಮಿನೇಟ್ ಮಾಡೋಕ್ಕೆ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೇವಕರು ಇದ್ದಾರೆ ಅಂದ್ಬಿಟ್ಟು ಕೆಲಸ ಮಾಡಿಸ್ಕೊಡಿ, ಅದನ್ನು ಬಿಟ್ಟು ನನ್ನನ್ನೇ ನೋಡಬೇಕು, ಹಿಂಗೆ ನೋಡಬೇಕು, ಕಣ್ಣೇ ಮುಚ್ಚಬಾರ್ದು,
ಈ ಥರ ಎಲ್ಲ ಹೇಳಕ್ಕೆ ಹೋದಾಗ ಎಲ್ಲ ಒಂದು ಕಡೆ ಎಲ್ಲರಿಗೂ ಅವ್ರದ್ದು ಒಂದು ಈಗೋ ಅನ್ನೋದಿರುತ್ತೆ, ಅದು ಟ್ರಿಗರ್ ಆಗುತ್ತೆ. ಸೊ ಇಲ್ಲಿ ಅದು ಆಗ್ತಿದೆ ಅಂತ ಅನಿಸಿದೆ. ಇಲ್ಲಿ ಗಿನಿ ನಟ ಆಗ್ಬೋದು ಮತ್ತು ಕಾವ್ಯ ಆಗ್ಬೋದು ಸುಮ್ಮನೆ ಇದ್ದರು, ಅವ್ರನ್ನ ಸ್ವಲ್ಪ ಜಾಸ್ತಿ ಟ್ರಿಗರ್ ಮಾಡೋ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ಎಪಿಸೋಡ್ ಏನಾಗುತ್ತೆ ನೋಡಬೇಕು, ಓಕೆನಾ. ಇದೇನೇ ಹೇಳಿದ್ದು, ಎಲ್ಲಿವರೆಗೂ ತಾಳ್ಮೆ ಇರುತ್ತೋ, ಎಲ್ಲಿವರೆಗೂ ರೆಸ್ಪೆಕ್ಟ್ ಕೊಡ್ತಾರೋ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿವರೆಗೂ ತಾಳ್ಮೆಯಿಂದ ರೆಸ್ಪೆಕ್ಟ್ ಕೊಡ್ತಾಯಿದ್ರು, ಅದನ್ನು ಅಶ್ವಿನಿ ಮೇಡಮ್ ಒಳ್ಳೆ ರೀತಿ ಯೂಸ್ ಮಾಡ್ಕೋಬೇಕಾಗಿತ್ತು. ಅವ್ರು ತುಂಬ ಟ್ರಿಗರ್ ಮಾಡೋಕ್ಕೆ ಶುರು ಮಾಡ್ರು ಅಂತ ಅನಿಸುತ್ತೆ. ಇವಾಗ ಎಲ್ಲವೂ ಕೂಡ ಅಶ್ವಿನಿ ಮೇಡಮ್ ಎಗನೆಸ್ಟ್ ಹೋಗ್ತಿದೆ. ಯಾಕಂದರೆ ಇಲ್ಲಿವರೆಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದಂಥ ಗಿಲ್ಲಿ ನಟ ಇವತ್ತು ಆ ರೆಸ್ಪೆಕ್ಟ್ ಕೊಡ್ತಾಯಿಲ್ಲ. ಕಾರಣ ಏನಂದರೆ ಅದನ್ನು ನೀವು ಕೇಳಿ ತೊಗೊಳಕ್ಕಾಗಲ್ಲ, ಪಡ್ಕೋಬೇಕಾಗುತ್ತೆ. ಯಾಕಂದರೆ ಈಗ ಮಲ್ಲಮ್ಮ ಯಾಕೆ ಎಲ್ಲರೂ ಅಷ್ಟು ಪ್ರೀತಿಯಿಂದ ಹೋಗ್ತಾರೆ ಹೇಳಿ? ಯಾಕಂದರೆ ಅವ್ರ ಮುಗ್ಧತೆ ಒಳ್ಳೆತನಕ್ಕೆ ಅಲ್ವಾ. ಸೊ ಅದು ಜನ ನಿಮ್ಮನ್ನು ನೋಡಿ, ನೀವು ಇರುವಂಥ ರೀತಿ ನೋಡಿ ಕೊಡುವಂಥದ್ದು. ಸೊ ಇಲ್ಲಿ ನೀವು ಡಿಮ್ಯಾಂಡ್ ಮಾಡೋಕ್ಕೆ ಹೋದರೆ ಒಂದಲ್ಲ ಒಂದಿನ ಅದು ಎಗ್ನೆಸ್ಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ತುಂಬ ಮಾತಾಡ್ತಿದ್ಯಾ ಅನ್ನೋದೇನಿದೆ, ಹೌದು ತುಂಬ ಮಾತಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಎಪಿಸೋಡ್ ಇವರು ಕೂಡ ಹೇಳಿದ್ದೆ, ಅವ್ರು ಮಾತಾಡಬೇಕಾದ್ರೂ ಯಾವುದನ್ನು ಕೂಡ ಕ್ಯಾರಿ ಮಾಡಬೇಕು, ದೊಡ್ಡದು ಮಾಡಬೇಕು ಅನ್ನೋದು ಉದ್ದೇಶ ಇಲ್ಲ. ಅವ್ರ ಉದ್ದೇಶ ಏನಾಗಿದೆ ಅಂದರೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ಫನ್ ಆಗಿರಬೇಕು, ಸುಮ್ಮನೆ ಬೋರಿಂಗ್ ಹಿಡಿಯುತ್ತೆ ಇಲ್ಲಾಂದರೆ ಅನ್ನೋ ಉದ್ದೇಶ ಇತ್ತು. ಆ್ಯಂಡ್ ಅದು ನೋಡಿದಾಗ ಒಂದು ರೀತಿ ಒಳ್ಳೇದು ಅಂತ ಅನಿಸುತ್ತೆ, ಯಾಕಂದರೆ ಎಪಿಸೋಡ್ಗಳು ಇಂಟ್ರೆಸ್ಟ್ ಆಗಿರಬೇಕು ಅಂತ, ಓಕೆನಾ. ಆದರೆ ಇಲ್ಲಿ ಏನಪ್ಪ ಅಂದರೆ ಕೆಲವು ವಿಷಯಗಳ ಬಗ್ಗೆ ಕೂಡ ನಾನು ಹೇಳಿದ್ದೆ ಎಪಿಸೋಡ್ ರಿವ್ಯೂಲಿ, ಗಿಲ್ಲಿ ನಟ ಸೀರಿಯಸ್ ಆಗಿರೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಅಂತ. ಇಲ್ಲ ಅಂದರೆ ಅದು ಅವ್ರ ಎಗ್ನೆಸ್ಟ್ ಕೂಡ ಆಗುತ್ತೆ ಅಂತ ಹೇಳಿದ್ದೆ, ಅದೇ ಇಲ್ಲ ಆಗ್ತಿರೋದು. ಈ ಪಾಯಿಂಟ್ನ ಇವಾಗ ಏನು ಮಾಡ್ತಿದ್ದಾರೆ ಅಶ್ವಿನಿ ಮೇಡಮ್ ಅದು ರೈಟು. ಯಾಕಂದರೆ ಇವರು ಒಂದು ಏನು ಫೋಲ್ಗಳನ್ನ ಮಾಡ್ತಾರೆ, ಇವ್ರು ಏನು ಒಂದು ತಪ್ಪುಗಳನ್ನ ಮಾಡಿದ್ರು ಅದರಿಂದ ಕೂಡ ಅಲ್ಲಿ ಊಟ ಹೋಯ್ತು, ಓಕೆನಾ. ಆದರೆ ಅವತ್ತು ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಗಿಲ್ಲಿ ನಟ ಅವ್ರ ಕಡೆಯಿಂದ ಆ ರಿಯಾಕ್ಷನ್ ಇತ್ತಲ್ಲ, ಅದು ನನಗೂ ಕೂಡ ಇಷ್ಟ ಆಗಿಲ್ಲ. ಯಾಕಂದರೆ ಅಲ್ಲಿ ಒಬ್ಬರಿಂದ ನಮ್ಮಿಂದ ಒಬ್ಬರಿಗೆ ಅನ್ನ ಕಿತ್ಕೋತಿದ್ದೀವಿ ಅಂದರೆ ಅಥವಾ ಊಟ ಕಿತ್ಕೋತಿದ್ದೀವಿ ಅಂದಾಗ ನಾವು ಅಯ್ಯೋ ಪಾಪ ಅನ್ನೋದು ಕೂಡ ಸ್ವಲ್ಪ ಅಟ್ಲೀಸ್ಟ್ ಇರಬೇಕಾಗುತ್ತೆ. ಸ್ಪಂದನ ಕೂಡ ಅದನ್ನು ಮೆನ್ಷನ್ ಮಾಡ್ತಾರೆ, ಮತ್ತು ಕಾವ್ಯರು ಕೂಡ ಮೆನ್ಷನ್ ಮಾಡ್ತಾರೆ. ಬಟ್ ಗಿಲ್ಲಿ ನಟ ಅವ್ರು ಉರ್ಸ್ಕೊಂಬಿಟ್ಟು ನಾನು ಉರಿಸ್ತೀನಿ ಅಂತ ಹೇಳ್ತಾರೆ. ಉರಿಸ್ಬೇಕು, ಆದರೆ ಯಾವ ಸಂದರ್ಭದಲ್ಲಿ ಉರಿಸ್ಬೇಕು, ಯಾವ ಸಂದರ್ಭದಲ್ಲಿ ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಇವರ ಒಂದು ತಮಾಷೆಗಳು ಹೋಗಿನೇ ಅಮಾವಾಸ್ಯೆ ಆಗ್ತಿದೆ. ಆ್ಯಂಡ್ ಇಲ್ಲಿ ಅಶ್ವಿನಿ ಮೇಡಮ್ ಹೇಳಿದ್ರು ಕೂಡ ರೈಟ್ ಇದೆ. ಆ್ಯಂಡ್ ಪಶ್ಚಾತ್ತಾಪ ಅನ್ನೋದು ಅವತ್ತು ಅವ್ರ ಕಣ್ಣಲ್ಲಾಗ್ಬೋದು ಅವರಲ್ಲಾಗ್ಬೋದು ಅದು ಕಾಣಿಸ್ತಿಲ್ಲ, ಅದ್ರ ಬಗ್ಗೆ ಕೂಡ ಒಂದು ವ್ಯಾಲಿಡ್ ಪಾಯಿಂಟ್ ಇರ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಅವತ್ತು ಆ ಥರ ಬಿಹೇವ್ ಮಾಡಿದಾಗ ಆ ವಿಷಯಗಳೇನಿರುತ್ತೆ ಅದು ಕೂಡ ಅಶ್ವಿನಿ ಮೇಡಮ್ ಅವ್ರಿಗೆ ಇಷ್ಟ ಆಗದೇ ಕೂಡ ಇರ್ಬೋದು. ಅದರಿಂದನೇ ಅವ್ರ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಬಂದಿರ್ಬೋದು. ಆ ಬ್ಯಾಡ್ ಒಪಿನಿಯನ್ನೇ ಇವಾಗ ಇವ್ರಿಗೆ ಇರುವಂಥ ಅಧಿಕಾರನ ಯೂಸ್ ಮಾಡ್ಕೋಬೇಕು ಅವ್ರ ಎಗ್ನೆಸ್ಟ್ ಅಂತ ಕೂಡ ಬಂದಿರ್ಬೋದು. ಹೇಗೆ ಯೋಚನೆ ಮಾಡ್ತೀವಿ ಆ ರೀತಿ, ಯಾರು ತಪ್ಪು ಸರಿ ಅನ್ನೋಕ್ಕಿಂತ ಹೆಚ್ಚಾಗಿ ಆ ಸಮಯ ಸಂದರ್ಭ ಹೇಗೆಲ್ಲ ಒಂದು ಒಪಿನಿಯನ್ಗಳನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಗಿಲ್ಲಿ ನಟ ಯಾತಕ್ಕೂ ಕೇರ್ ಮಾಡಲ್ಲ ಅನ್ನೋದು ಮಾತ್ರ ಕ್ಲಿಯರಾಗಿ ಗೊತ್ತಾಗ್ತದೆ. ಆ್ಯಂಡ್ ಏನು ಗೊತ್ತಾ, ಗಿಲ್ಲಿ ನಟದ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಆ ವ್ಯಕ್ತಿ ತಪ್ಪು ಮಾಡಬೇಕು, ಜಗಳ ಮಾಡಲೇಬೇಕು, ಅದೇನೋ ಮಾಡಬೇಕು, ಏನೋ ಕ್ರಿಯೇಟ್ ಮಾಡಬೇಕು ಅನ್ನೋ ರೀತಿ ಮನಸ್ಥಿತಿ ಅಂತೂ ಇಲ್ಲ. ಅದು ನಮಗೆ ಇದ್ದಿದ್ದರೆ ಅವತ್ತು ಸಾರಿನೂ ಕೂಡ ಕೇಳ್ತಾ ಇರಲಿಲ್ಲ. ಅಶ್ವಿನಿ ಮಾಡಿದ ತಕ್ಷಣ ಪಟ್ಟನ್ ಸಾರಿ ಕೇಳ್ಬಿಡ್ತಾರೆ, ಕಾಲು ಬೀಳ್ತೀನಿ ಅಂತ ಕೂಡ ಹೋಗ್ತಾರೆ. ಆ ಮನುಷ್ಯನಲ್ಲಿ ನಿಜವಾಗ್ಲೂ ಕನ್ವೆನ್ಷನ್ ಅನ್ನೋದಾಗ್ಬೋದು ಅಥವಾ ಏನೋ ಕೆಟ್ಟದ್ದು ಮಾಡಬೇಕು ಅನ್ನೋದಿಲ್ಲ, ಅದು ಯಾರೋ ಎಗ್ನೆಸ್ಟ್ ಹೋಗಬೇಕು ಅನ್ನೋದು ಇಲ್ಲ. ತಮಾಷೆಗೆ ಮಾಡ್ತಾರೆ, ಆ ತಮಾಷೆಗೆ ತಗೊಂಡಿದ್ರೆ ಬೇರೆಯವ್ರು ಕೂಡ ಚೆನ್ನಾಗಿರ್ತಿತ್ತು. ಕೆಲವು ಕಡೆ ತಮಾಷೆ ಹೋಗಿ ಅಮಾವಾಸ್ಯೆ ಕೂಡ ಆಗಿದೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಧ್ರುವಂತು ಕೂಡ ಮಾತಾಡ್ತಿರೋವಂಥದ್ದು, ಆ್ಯಂಡ್ ಧ್ರುವಂತು ಕೂಡ ಕೇರೆ ಮಾಡ್ತಿಲ್ಲ. ಆ್ಯಂಡ್ ಗಿಲ್ಲಿ ನಟನ ಮಾತುಗಳು ಕೆಲವೊಂದು ಸಲ ನಾನು ನೋಡಿದ ಹಾಗೆ ಕೇರೆ ಮಾಡಲ್ಲ ಅನ್ನೋ ರೀತಿಯೇ ಇರುತ್ತೆ. ಅವ್ರು ಒಳ್ಳೇದು ಮಾತಾಡಿ ಕೆಟ್ಟದ್ದು ಮಾತಾಡಲಿ, ಬಿಡಾಗುರು ನನಗೆ ಬೇಕಾಗಿಲ್ಲ, ನಾನು ತಲೆಗೆ ಎಷ್ಟೊಕ್ಕೆ ಹೋಗಲ್ಲ, ನಂಗೆ ಅನ್ಸಿ ನಾನು ಮಾತಾಡ್ತೀನಿ, ನಾನು ಇರೋದೇ ಹೀಗೆ ಅನ್ನೋ ರೀತಿಯೇ ಇರ್ತಾರೆ. ಅದು ಪಾಸಿಟಿವ್ ಕೂಡ ಆಗುತ್ತೆ, ನೆಗೆಟಿವ್ ಕೂಡ ಆಗುತ್ತೆ. ಜನ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಅದೇ ನಿಜನೇ, ಮುಖದಲ್ಲಿ ಕೋತಿ ಕುಣಿತಿದ್ಯಾ, ನಿಮ್ಮ ಕಣ್ಣೇ ನೋಡ್ತಾ ಕೂತ್ಕೊಳ್ಳೋಕ್ಕೆ, ಅಲ್ಲಿ ನಿಮ್ಮ ಮುಖನೇ ನೋಡ್ತಾ ಕೂತ್ಕೊಳ್ಳೋಕ್ಕೆ ಅಂದರೆ ಸಮ್ಟೈಮ್ಸ್ ನಾವು ಇದನ್ನು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನನ್ನನ್ನೇ ನೋಡೋ, ನೀನು ಆ ಕಡೆ ತಿರುಗಬಾರ್ದು, ನನ್ನನ್ನೇ ನೋಡಬೇಕು, ಈ ಥರ ಎಲ್ಲ ಡಾಮಿನೆನ್ಸ್ ಮಾಡೋಕ್ಕೆ ಹೋದಾಗ ಎಷ್ಟು ಜನ ತಾನೇ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇಲ್ಲಿ ಎರಡು ಕಡೆಯೂ ಕೂಡ ತಪ್ಪುಗಳಿದೆ. ಆದರೆ ನಮ್ಮ ಅಶ್ವಿನಿ ಮೇಡಮ್ ಅವ್ರ ಕಡೆಯಿಂದ ಗೊತ್ತಿಲ್ಲದೇನೋ ಅವರು ತುಂಬ ಡಾಮಿನೇಟ್ ಅಥವಾ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅನ್ನೋ ಫೀಲ್ ಆಗ್ತದೆ. ಎಪಿಸೋಡ್ ನೋಡಬೇಕು ನಂಗೆ ಹಾಗೆ ಫೀಲ್ ಆಗ್ತದೆ. ಅಶ್ವಿನಿ ಮೇಡಮ್ ಅವ್ರು ಇದನ್ನ ಬೇಗ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು. ಆ್ಯಂಡ್ ಅವ್ರು ಅನ್ಕೋತಾರೆ, ಅಂದ್ಕೊಂಡು ತಕ್ಕಂತೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ತಾರೆ, ಅದು ಹೆವಿ ಹೊಡ್ತಾ ಬೀಳುತ್ತೆ ಅನಿಸುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಅದನ್ನು ಆದಷ್ಟು ಬೇಗ ಸರಿ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯದು. ಇಲ್ಲ ಅಂದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಅವ್ರಿಗೆ ಎಗನೆಸ್ಟ್ ಹೋಗ್ತಾಯಿದೆ ತುಂಬ ವಿಷಯಗಳು. ಬಟ್ ಕೆಲವು ವಿಷಯಗಳಲ್ಲೂ ರೈಟ್ ಇರ್ಬೋದು, ಒಂದು 20-30% ರೈಟ್ ಇರ್ಬೋದು. ಬಟ್ ಇನ್ನು 75% 70% ಗಿಲ್ಲಿ ನಟ ಅಥವಾ ಬೇರೆ ಸ್ಪರ್ಧಿಗಳದ್ದು ರೈಟ್ ಅಂತ ಅನಿಸುತ್ತೆ. ಬಿಕಾಸ್ ಇವರು ಇನ್ನೊಂದು ರೀತಿ ಕೂಡ ಇರ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ರಾಜರು ಅಂದಾಗ ಅರಸರು ಅಂತ ಬಂದಾಗ ಹಿಂಗೂ ಇರ್ಬೋದು. ಬಟ್ ಆ ರೀತಿ ಇರೋದು ಬಿಟ್ಟು ಹಿಂಗೆ ತೊಗೊಂಡಾಗ ಹಿಂಗೆ ಇರಬೇಕು ಅಂತ ಏನೂ ಇಲ್ಲ ಅಲ್ಲ. ಸೊ ಅದು ನಿಮ್ಮ ಕ್ಯಾರೆಕ್ಟ್ರ್ ತೋರಿಸ್ತಾ ಇದೆ. ಸೊ ಈ ಥರ ಕ್ಯಾರೆಕ್ಟ್ರು ಜನಗಳಿಗೆ ಸ್ವಲ್ಪ ಕನೆಕ್ಟ್ ಆಗೋದು ತುಂಬ ಕಷ್ಟ ಇದೆ. ಇದನ್ನು ಸರಿ ಮಾಡ್ಕೋತಾರ ಅಥವಾ ಹಾಳು ಮಾಡ್ಕೋತಾರ, ಅದು ಏನು ಮಾಡ್ಕೋತಾರ ನೋಡೋಣ ಎಪಿಸೋಡ್ಗಳಲ್ಲಿ. ನಿಮ್ಗೆ ಅನಿಸೋದು ಗೈಸ್, ಇದು ನನ್ನ ಪರ್ಸ್ಪೆಕ್ಟಿವ್ ಆ್ಯಂಡ್ ನನಗನ್ಸಿದ್ದು. ನಿಮ್ಗೆ ಹೇಗೆ ಅನಿಸ್ತು, ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಡೀಟೇಲ್ ನೋಡೋಣ. ಆ್ಯಂಡ್ ನನ್ನ ಒಂದು ಪರ್ಸ್ಪೆಕ್ಟಿವ್ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.